ನೀವೊಬ್ರು ಭಿಕ್ಷುಕ ಅಂತ ಹೇಳ್ಬಿಟ್ಟು ಒಳಗೆ ಹಿಡ್ಕೊಂಡು ಹೋಗ್ಬಿಟ್ಟು ಸರ್. ಒಂದು ತಿಂಗಳಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟು ನಾನು ಹೌಸ್ಕೀಪಿಂಗ್ ಹೋಗ್ತಿದ್ದೆ. ಅಲ್ಲೇ ದುಡ್ಡು ಪಿಕ್ ಪ್ಯಾಕ್ ಮಾಡಿ ಸರ್. ನನಗೆ ಏನು ಇಲ್ಲ, ನಮ್ಮ ಅಕ್ಕನ ಮಗ ಬಂದು ಬಿಡ್ಸ್ಕೊಂಡು ಹೋದ್ರು. ಬಂದು ಫೋಟೋ ಹಿಡ್ಕೊಂಡ್ಬಿಟ್ರು ಸರ್. ಫೋಟೋ ಹಿಡ್ಕೊಂಡು ಇದೇ ಮಾಡ್ಕೊಂಡು ಬರೋ ಹತ್ತೆ ಹತ್ತಿದ್ದು ಸರ್. ಏನು ಮಾಡೋದು ಸರ್, ಒಂದು ತಿಂಗಳ 10 ದಿವಸ ಐತೆ ಸರ್. ಬಿಡ್ಸಕ್ಕೋಸ್ಕರ ನಿಮ್ಮ ಅಕ್ಕ ಬಂದ್ಬಿಟ್ಟು ಅವ್ರಿಗೆ 1,000 ರೂಪಾಯಿ ಕೊಟ್ಬಿಟ್ಟು ಬಿಡಿಸಿದ್ರು. ಅದು ತೋರಿಸಿ, ಅದು ಈಗ ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಆ ಬೆಗ್ಗಸ್ ಹೋಮ್ ಅಂತ ಇದೆಯಲ್ಲ ಬೆಂಗಳೂರಿನಲ್ಲಿ, ಮಾಗಡಿ ರೋಡಲ್ಲಿ ಬೆಗ್ಗಸ್ ಹೋಮ್ ಅಂತ ಇದೆ. ಅದು ಕೊಟ್ಟಿಗೆಪಾಳ್ಯ ಅಂತಿದೆ. ಕೊಟ್ಟಿಗೆಪಾಳ್ಯ ಹತ್ರ ಬೆಗ್ಗಸ್ ಹೋಮ್ ಅಂತ ಇಟ್ಸ್ ವೆರಿ ಓಲ್ಡ್ ಸೆಟ್ಲ್ಮೆಂಟ್ ಅದು. ಅಲ್ಲಿ ನಾನು ಯಾರೋ ಒಬ್ಬ ಫ್ರೆಂಡ್ ನೋಡಕ್ಕೆ ಅಂತ ಹೋಗಿದ್ದೆ. ಬಸ್ಸಲ್ಲಿ ಇಳಿದ ಕೂಡಲೇ ಆ ಬೆಗ್ಗಸ್ ಹೋಮ್ ಇಂದ ಹೊರಗಡೆಯಿಂದ ಒಬ್ಬ ಬಂದ. ಗುರುರಾಜ್, ನಾನು ಹೌಸ್ಕೀಪಿಂಗ್ ಹೋಗ್ತಿದ್ದೆ. ಅಲ್ಲೇ ದುಡ್ಡು ಪಿಕ್ ಪ್ಯಾಕ್ ಮಾಡಿ ಸರ್. ಅದಕ್ಕಾಗಿ ನಾನು ನಿಂತ್ಕೊಂಡೆ. ಬಂದು ಹೇಳ್ಕೊಂಡು ಹೋದ ಸರ್. ಯಾರು ಹೇಳ್ಕೊಂಡು ಹೋಗಿದ್ದು? ಅದು ಸೆಕ್ಯೂರಿಟಿ, ಇವರು ಬೆಗ್ಗಸ್ ಕಾಲೋನಿಯವರು ಸೆಕ್ಯೂರಿಟಿ ಹೇಳ್ಕೊಂಡು ಹೋದ್ರು. ಈ ಥರ ಹಿಂಗಿದೆ, ನಮ್ದು ಇರೋ ಹೆಬ್ಬಾಳೆ ಸರ್. ಹೆಬ್ಬಾಳದ ಹಿಂಗಾಗಿ ಸ್ವಲ್ಪ 1 ತಿಂಗಳ 10 ದಿವಸ ಆಯ್ತು ಸರ್ ಸೇರಿ. ನನಗೆ ಏನು ಇಲ್ಲ, ನಮ್ಮ ಅಕ್ಕನ ಮಗ ಬಂದು ಬಿಡ್ಸ್ಕೊಂಡು ಹೋದ್ರು. ಅದಕ್ಕಾಗಿ ಇಲ್ಲಿ ಬಂದೆ ಸರ್. ಹಿಂಗಾಗಿ ಬಿಡ್ಸ್ಕೊಂಡು ಹೋಗಿದ್ದು ಸರ್. ಅದಕ್ಕಾಗಿ ನಿಮ್ಗೆ ದುಡ್ಡು ಕೇಳಿದೆ. ಪಾಪ ನೀನು 100 ರೂಪಾಯಿ ಕೊಟ್ರೆ ಅಂತ ಅಷ್ಟೇ ಸರ್. ಸುಮ್ಮನೆ ಹೇಳ್ಕೊಂಡು ಹೋಗೋದು, ಇದಕ್ಕಿದೆ ಹೇಳ್ಕೊಂಡು ಹೋಗೋದು. ಇನ್ನೊಂದು ಸಲ ಹಿಂಗೆ ಮಾಡಿದರೆ ಮತ್ತೆ ಬಿಡಂಗಿಲ್ಲ ಅಂತಂದು ಹೇಳಿದ್ದೆ ಸರ್ ಅವರು. ನಿಮ್ಮನ್ನ ಭಿಕ್ಷಕರು ಅಂತ ಮಾಡ್ಬಿಟ್ರಾ? ಭಿಕ್ಷೆ ಮಾಡ್ಕೊಂಡ್ಬಿಟ್ರು ಸರ್. ನನಗೆ ಭಿಕ್ಷಕ ಕಾಲೋನಿ ಸೇರಿಸ್ಬಿಟ್ರು. ಹ್ಞೂ ಸರ್. ಹಿಂಗಾಗಿ ಅದಕ್ಕೆ ವಿಧಿ ಇಲ್ಲ ಸರ್. ಏನು ಮಾಡೋದು ಸರ್ ಅಂತ ಪಿಕ್ ಪ್ಯಾಕೆಟ್ ಮಾಡಿ ಸರ್. 100 ಆಯಿತು, 200 ರೂಪಾಯಿ ಇಟ್ಕೊಂಡು ಸರ್. ಇಟ್ಕೊಂಡೋಕೆ ಯಾವ್ದು ನೋಡ್ತಾರೆ, ಕಾಫಿ ಟೀ ಕುಡಿಯೋಣ, ಟಿಫನ್ ಮಾಡೋಂದ್ರೆ ಕಣ್ಣೀರು ಹಾಕಿದ್ದೆ ಸರ್. ಹಾಗೆ ಏನು ಮಾಡೋದು, ನನ್ನ 10-20 ರೂಪಾಯಿ ಬಂದು ಫೋಟೋ ಹಿಡ್ಕೊಂಬಿಟ್ರು ಸರ್. ಫೋಟೋ ಹಿಡ್ಕೊಂಡು ಇದೇ ಮಾಡ್ಕೊಂಡು ಬರೋ ಹತ್ತಿದ್ದು ಸರ್. ಏನು ಮಾಡೋದು ಸರ್, 1 ತಿಂಗಳ 10 ದಿವಸ ಐತೆ ಸರ್. ಅಷ್ಟೇ, ಇನ್ನೇನು ಸರ್, ಇನ್ನೇನಿಲ್ಲ ಅಷ್ಟೇ. ಇವತ್ತು ಬಿಡಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಿಡಿಸ್ಕೊಂಡ್ಬರ್ತೀವಿ ಸರ್. ಅವ್ರು ಹೋದ್ರು, ನಮ್ಮ ಅಕ್ಕನ ಮಗ ಹೋದ್ರು ಗಾಡಿ ಮೇಲೆ. ಹಿಂಗಾಗಿ ಇದು ಮಾಡಿದ್ರೆ ಅದಕ್ಕಾಗಿ ನಿಮ್ಮ ಹತ್ರ 100 ರೂಪಾಯಿ ಪಾಪ ನೀವು ಕೊಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನೀವು ಹೌಸ್ ಕೀಪಿಂಗ್ ಜಾಬ್ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ನಂಗೆ ಓದಕ್ಕೆ ಬರೋಕ್ಕೆ ಬರಲ್ಲ ಸರ್. ಸುಳ್ಳು ಸರ್, ಓದಕ್ಕೆ ಬರೋಕ್ಕೆ ಬರಲ್ಲ. ಈಗ ಕೆಲಸ ಹುಡುಕ್ತಾ ಇದ್ದೀರಾ? ಕೆಲಸ ಮನೆಗೆ ಹೋಗ್ತೀನಿ ಸರ್. ಮನೆಗೆ ಹೋಗಿ ಅಲ್ಲಿ ಮನೆ ಖಾಲಿ ಮಾಡೋದನ್ನ ಕುತ್ಕೊಂಡ್ರಿಗೆ ಅಲ್ಲಿ ಮರಿದೀವಿ ಅಂತಂದ್ರಿಗೆ ಏನು ಮಾಡೋದು ಸರ್. ನನಗೆ ಕಣ್ಣಿ ಆಗ್ತದೆ ಸರ್. ನಮ್ಮ ಅಪ್ಪ ಅಮ್ಮ ಇಲ್ಲ ಸರ್. ಏನು ಮಾಡೋದು ಸರ್, ಅದಕ್ಕೆ ಕಷ್ಟ ಹೊಡಿದ್ದೆ 40 ಹೆಚ್ಚು ಏನು ಮಾಡೋದು ಅಷ್ಟೇ ಸರ್. ನಿಮ್ಮ ಹತ್ರ ಮೊಬೈಲ್ ಗಿಬಲ್ ಏನೂ ಇಲ್ಲ? ಮನೇಲಿ ಇದೆ ಸರ್. ಮನೇಲಿ ಇದೆಯಾ? ಇದೆ ಸರ್. ಹಿಡ್ಕೊಂಡು ಹೋಗ್ಬಿಟ್ಟು ನೀವೊಬ್ರು ಭಿಕ್ಷುಕ ಅಂತ ಹೇಳ್ಬಿಟ್ಟು ಒಳಗೆ ಹಿಡ್ಕೊಂಡು ಹೋಗ್ಬಿಟ್ಟು ಸರ್. ಒಂದು ತಿಂಗಳಲ್ಲಿ ಬಿಡ್ಸಕ್ಕೋಸ್ಕರ ನಿಮ್ಮ ಅಕ್ಕ ಬಂದ್ಬಿಟ್ಟು ಅವ್ರಿಗೆ 1,000 ರೂಪಾಯಿ ಕೊಟ್ಬಿಟ್ಟು ಬಿಡಿಸಿದ್ರು. ಅದು ತೋರಿಸಿ, ಅದು ಇದನ್ನು ತೋರಿಸಿ.